ಇನ್ನು ಸಮಯ ಸಂದರ್ಭಗಳು ಆಯಾ ಕಾಲಕ್ಕೆ ಬಂದಾಗ ಎಲ್ಲರಿಗೂ ಒಂದೊಂದು ಚಾಟಿ ಬೀಸೋ ಪರಿಸ್ಥಿತಿಗಳು ಬಂದೇ ಬರುತ್ತೆ. ಅವತ್ತು ಅಯ್ಯೋ ತಗಡೆ ಅಂತ ದರ್ಶನ್ ಉಮಾಪತಿಗೆ ತಿರುಗೇಟನ್ನ ಕೊಟ್ಟಿದ್ರು. ರೇಣುಕಾ ಹತ್ಯೆ ಅಕ್ಷಮ್ಯ ಅಪರಾಧ, ನ್ಯಾಯ ಎಲ್ಲರಿಗೂ ಒಂದೇ. ಸೊ ದೇವರಂಥ ಮನುಷ್ಯ ನಾಯಿ ಅಂತ ಬುದ್ಧಿ ಅಂತಾರಲ್ಲ ಹಾಗೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಗುಡ್ ಮ್ಯಾನು, ಸಂಜೆ ಆದ ನಂತರ ಬ್ಯಾಡ್ ಮ್ಯಾನ್ ಅಂತ ಕರೆದಿದ್ದಾರೆ. ಕೂತ್ರೆ ಜುಟ್ಟು, ನಿಂತ್ರೆ ಕಾಲು, ಇದು ಅವರ ಚಾಳಿ ಅನ್ನುವಂಥ ವ್ಯಾಖ್ಯಾನ. ಸೊ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಹೀನಾಯ ಕೃತ್ಯ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾತನಾಡಿರೋದು. ಯಾರೇ ಈ ರೀತಿ ಕೆಲಸ ಮಾಡಿದ್ರು ಕೂಡ ಗಲ್ಲಿಗೇರಿಸಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ. ಸೊ ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿಯವರು ವಾಗ್ದಾಳಿಯನ್ನು ನಡೆಸಿರುವ ಪರಿ ಈ ರೀತಿಯಾಗಿದೆ. ಈಗಾಗಲೇ ಹೇಳಿದೆ, ಅಕ್ಷಮ್ಯ ಅಪರಾಧ ಅದು. ಯಾವುದೇ ಕಾರಣಕ್ಕೂ ಕೂಡ ಯಾರು ಅಪರಾಧ ಮಾಡಿದ್ರು ತಪ್ಪೇ ಸರ್. ಯಾಕಂದ್ರೆ ನಾನು ಮಾಧ್ಯಮಗಳ ಮುಖಾಂತರ ಕೇಳ್ಕೊತಿದ್ದೆ, ಮತ್ತೆ ನಂದೇ ಆದಂಥ ಒಂದು ಸ್ನೇಹಿತರ ಬಳಗದಿಂದ ಕೆಲವೊಂದಷ್ಟು ಮಾಹಿತಿಗಳು ಬಂತು. ಏನು ಅಂದರೆ, ಈ ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡಲಿಲ್ಲ ಅಂತೇಳಿ, ಮತ್ತೆ ಮೆಗ್ಗರ ಮತ್ತೊಂದು ಇನ್ನೊಂದು ತರಿಸೋದು. ಮತ್ತೆ ನಾನು ಅನ್ಕೊಳ್ಳೋದೇನಂದ್ರೆ, ಇದನ್ನು ಸಾಯಿಸಬೇಕು ಅಂತಾನೆ ಕರ್ಕೊಂಬಂದ್ರು ಏನೋ ಅಂತ ಗೊತ್ತಿಲ್ಲ ಸರ್. ನಾನು ಯಾರೋ ಏಟು ಆರೋಪಿ ಬಗ್ಗೆ ಮಾತಾಡ್ತಾ ಇಲ್ಲ. ನಡೆದಿರುವಂಥದ್ದು ಯಾರೇ ಮಾಡಿದ್ರು ತಪ್ಪೇ. ಆಮೇಲೆ ಮುಖ್ಯವಾಗಿ ನೋಡಿ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡು ನಾನು ಎದೆ ಬಗ್ದು ತೋರಿಸ್ಬಿಡ್ತೀನಿ, ಇವತ್ತು ಯಾರು ಆಂಜನೇಯ ಇಲ್ಲ ಸರ್. ಶ್ರೀರಾಮನ್ ತೋರಿಸುವಂಥ ಭಕ್ತಿ ಆ ಕಾಲನೂ ಇವತ್ತಲ್ಲ. ನಾನು ಹೇಳೋದೇನಂದ್ರೆ, ನೀನು ಬದುಕು, ನಾನು ಬದುಕ್ತೀನಪ್ಪ. ನೀನು ಚೆನ್ನಾಗಿರೋ, ನಾನು ಚೆನ್ನಾಗಿ ಆಯ್ತು. ನೀನು ಏನೇ ತೊಂದರೆ ಕೊಡು, ಎಷ್ಟು ದಿನ ತೊಂದರೆ ಕೊಡ್ತೀಯ? ನಾಯಿಗಳು ಬಗಳ್ತವೆ, ಎಷ್ಟೊತ್ತೊಂದು ಬಗಳ್ತವೆ, ಗಂಟು ಒಣಗೋವರೆಗೂ ಬಗಳ್ತವೆ, ಆಮೇಲೆ ಸೈಲೆಂಟ್ ಹೋಗೋಗಿ ಮೂಲೆಯಲ್ಲಿ ಮಲಗಿರ್ತವೆ. ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದ್ರೆ ಒಳ್ಳೆಯವರ ಇರ್ಬೋದು, ದೇವ್ರಂತ ಮನುಷ್ಯ ನಾಯಂತ ಬುದ್ಧಿ ಅಂತಾರೆ. ಸೊ ಹಂಗೆ ಯಾವಾಗ ಬಿಟ್ಟಾಕಿ ಸರ್. ನನ್ನ ಸೆಟ್ಟಲ್ಲಿ ಏನೋ ಒಂದು 2-3 ಸಲ ಯಾರಿಗೂ ಹಿಡ್ಕೊಂಡೆಲ್ಲ ಹೊಡೆದ್ರು. ಹೇಳಿದೆ, ಸರ್ ಬೇಡ ಬಿಟ್ಟಾಕಿ. ಇವಾಗ ನಾಳೆ ದಿವಸ ಅವ್ನು ಸಿನಿಮಾ ಮಾಡಲ್ಲ ಅಂತ ಬಂದ್ರೆ ನನ್ನ ಪರಿಸ್ಥಿತಿ ಏನು ಸರ್? ನೀವು ತಗೊಳ್ತೀರಾ, ಅವ್ನು ತಗೋತಾನೆ. ನನ್ನ ಪರಿಸ್ಥಿತಿ ಏನು? ನಾ ಅರ್ಧಂಬರ್ಧಕ್ಕೆ ನಿಂತ್ರೆ ಇವತ್ತು ಪ್ರೊಡ್ಯೂಸರ್ ಕತೆ ಏನಾಗಿದೆ ಸರ್? ಮೊನ್ನೆ ಅರ್ಧಕ್ಕೆ ನಿಲ್ತಲ್ಲ ಸಿನಿಮಾ, ಪ್ರೊಡ್ಯೂಸರ್ ಕತೆ ಏನು? ಎಲ್ಲರೂ ಈತನ ಬಗ್ಗೆ ಮಾತಾಡ್ತಾ ಇರಲ್ಲ, ಪ್ರೊಡ್ಯೂಸರ್ ಬಗ್ಗೆ ಯಾರು ಮಾತಾಡೋರು? ಆತನ ಮನೆಯಿಂದ ದುಡ್ಡು ತನ್ನೋ ಸಾಲ ಮಾಡೋದ್ನೋ ಗೊತ್ತಿಲ್ಲ ಸರ್. ಆತನ ನಂಬ್ಕೊಂಡು ಎಲ್ಲರೂ ಒಂದಷ್ಟು ಜನ, ಒಂದು 300-400 ಜನ ಕೆಲಸ ಮಾಡಿದ್ರಲ್ಲ, ಅವ್ರ ಪರಿಸ್ಥಿತಿ ಏನು? ಅದಕ್ಕೆ ನಾನು ಹೇಳೋದು ಸರ್, ಯಾವತ್ತೂ ಅಷ್ಟೇ, ನಾವು ತಗೊಳ್ಳೋ ಒಂದು ನಿರ್ಧಾರದ ಮೇಲೆ ನಮ್ಮ ಕುಟುಂಬನ ಬೀದಿಯಲ್ಲಿ ನಿಲ್ಲಿಸ್ಬೇಕು, ಫುಟ್ಪಾತಲ್ಲಿ ನಿಲ್ಲಿಸ್ಬೇಕು, ಅರಮನೆಯಲ್ಲೇ ವಾಸ ಮಾಡಿಸ್ಬೇಕು ಅನ್ನೋದಿರ್ತದೆ. ನಾನು ತಗೊಳ್ಳೋ ನಿರ್ಧಾರ ಸರಿ ಇಲ್ಲ ಅಂದರೆ ಅರಮನೆಯಲ್ಲಿರೋ ಕುಟುಂಬ ಬೀದಿಗೂ ಬರ್ತದೆ ಸರ್. ಆತ ನಾನು ಕಂಡಂತೆ ನನ್ನ ಜೊತೆಲಿ ಇರೋವರೆಗೂ, ನಾನು ಅವರು ಸ್ನೇಹಿತರಾಗಿರೋವರೆಗೂ ಒಳ್ಳೆ ವ್ಯಕ್ತಿನೇ ಸರ್. ಆತ ಏನಂದ್ರೆ, ಅದೇನೋ ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಂಗೆ ಅವ್ರವ್ರ ಹವ್ಯಾಸ, ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತೋ ಅಷ್ಟೇ. ಯಾವತ್ತೂ ಅಷ್ಟೇ, ನಮ್ಮ ಚಟ ಹಚ್ಚೋವರೆಗೂ ಇರಬಾರ್ದು. ಚಟ ಹಚ್ಚೋವರೆಗೂ ತಲೆ ಹಿಡ್ಕೊಳ್ಳಿ, ನಮ್ಮ ಚಟ ಹಚ್ಚೋವರೆಗೂ ಆಗಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ, ಅದೊಂದು ಸಮಯ ಸಂದರ್ಭ ಮತ್ತು ಅದೊಂದು ಸೀಮಿತವಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಆದರೂ ಅತಿಯಾದರೂ ಅಮೃತ ವಿಷ ಆಗ್ತದೆ. ದುಡ್ಡು ಎಲ್ಲದನ್ನು ಕೊಂಡ್ಕೋಬೋದು, ಆದರೆ ಹೋಗಿರೋ ಜೀವನ ಕೊಂಡ್ಕೊಂಬರಕ್ಕಾಗಲ್ಲ. ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್. ಸರ್, ಯಾರೇ ಆ ಥರದ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲಿಗೇರಿಸ್ಬೇಕಾಗ್ತದೆ ಸರ್. ನಾವು ಯಾರಿಗೋ ತೊಂದರೆ ಕೊಟ್ಟು, ಯಾರನ್ನೋ ಹೀಯಾಳಿಸಿ, ಯಾರನ್ನೋ ಮಣ್ಣಿಗಾಕಿ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಸುಳ್ಳು ಸರ್. ಪಾಪ ಪ್ರಜ್ಞೆ ಕಾಡ್ತಾನೆ ಇರ್ತದೆ. ನಾನು ಏಟು ಆರೋಪಿದು ನಾನು ನೋಡಿದ್ದೀನಿ. ಕೂತ್ರೆ ಜುಟ್ಟು, ನಿಂತ್ರೆ ಕಾಲು. ನನ್ನ ಅನುಭವ ಇದು. ಏನೇ ಆದರೂ ಕೂಡ ಇನ್ನು ಮುಂದಕ್ಕಾದರೂ ಸ್ವಲ್ಪ ಸುಧಾರಿಸ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ಏನಾಗ್ತದೆ ಅಂದರೆ, ಜನ ರೊಚ್ಚಿಗೆ ಹೇಳ್ತಾರೆ ಸರ್. ಯಾವತ್ತು ಕಲಾವಿದ್ರು, ಅವ್ರಿಗೇನೋ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ನನಗನ್ಸಿರೋದು, ನಾನು ದೂರದಿಂದ ನಿಂತ್ಕೊಂಡು ನೋಡಿದಾಗ ನನಗನ್ಸಿರೋದು, ತಲೆಗೆ ಏರಿಸ್ಕೊಂಡ್ಬಿಡ್ತಾರೆ ಆ ಹಮ್ ಅನ್ನೋದು. ಆಮೇಲೆ ನಾನು ಎಷ್ಟೋ ಜನ ನೋಡ್ತಾ ಇರ್ತೀನಿ, 5-5 ಜನ 10 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡು, ಜನನೇ ಇರಲ್ಲ, ಸೈಡ್ಗೆ ಹೋಗು ಅಂತ ಹೇಳ್ತಾ ಇರ್ತಾರೆ. ನಾನು ಇದು ಯಾರು ಇಲ್ಲ ಅಲ್ಲಿ, ಸೈಡ್ಗೆ ಹೋಗು ಅಂದರೆ ಕ್ಯಾಮ್ರಾ ಆಫ್ ಐತಯ್ಯ, ಇವಾಗಲೂ ಅವ್ರು ರಿಯಾಲಿಟಿಯಲ್ಲಿ ಬದುಕ್ರೆ ಅಂತ ಕೆಲವೊಬ್ರು ನಾನು ಅನ್ಕೊಳ್ಳೋದು. ಇನ್ನು ಬಾಕಿಯವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ಸರ್, ಆನೆಸ್ಟಾಗಿ ಬದುಕ್ತಾ ಇದ್ದಾರೆ. ಅದ್ಯಾವುದೋ ಲ್ಯಾಂಬಾರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬಾರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳ್ಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ನನಗೇನು ಯಾರು ಪುಕ್ಸಟೆ ಮಾಡಿಲ್ಲ. ನಾನು ಯಾರ ಹತ್ರನೂ ಪುಕ್ಸಟೆ ಕೆಲಸಕ್ಕೆ ತೊಗೊಂಡಿಲ್ಲ. ಅವ್ರೇನು ಬೆಲೆ ಕಟ್ಟಿದರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ. ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸುವಂಥದ್ದೇನಿಲ್ಲ. ಹಳ್ಳಕ್ಕೆ ಬಿದ್ದಿದ್ದಾನೆ, ಆಳಿಗೊಬ್ಬ ಕಲ್ಲು ಹಾಕಬೇಕು ಅನ್ನೋದೇನಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತೊಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ಅವತ್ತು ಸಾಯಂಕಾಲನ ನನಗೆ ಫೋನಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ, ನಾನು ದೂರನೇ ಇರ್ತೀನಿ ಅಂತ ಹೇಳಿದೆ.
ಸೊ ಒಂದು ಕಡೆಗೆ ಎಲ್ರಿಗೂ ಒಂದು ಕಾಲ ಬರುತ್ತೆ ಅನ್ನೋ ಹಾಗೆ ಈಗ ಇಲ್ಲ, ನೀವು ಯಾವತ್ತೋ ಏನೋ ಯಾವುದೋ ವಿಚಾರದಲ್ಲಿ ಯಾರ್ದೋ ಒಂದು 4 ಜನನ ಮುಂದೆ ಮಾತನಾಡಿದಿರೋ ವಿಚಾರ ಬೇರೆ. ಬಟ್ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಒಬ್ಬ ವ್ಯಕ್ತಿಯ ಬಗ್ಗೆ ಆ ರೀತಿಯಾಗಿ ಮಾತನಾಡಿದಾಗ ಅದನ್ನು ಎದುರಾಳಿ ಇರುವಂಥವ್ರು ಅತ್ಯಂತ ತಾಳ್ಮೆಯಿಂದ ಸ್ವೀಕಾರ ಮಾಡಿ ಸಮಯ ಬರೋವರೆಗೂ ಕಾಯೋದು ಅಂತಾರಲ್ಲ, ಆ ಸಮಯ ಬಂದಾಗ ಕಾದು ಕೊಡುವಂಥ ಏಟುಗಳಿವು. ಬಟ್ ಈ ಟೈಮಲ್ಲಿ ಮಾತನಾಡಿರುವಂಥದ್ದು ಎಷ್ಟು ಚರ್ಚೆಗೆ ಎಡೆ ಮಾಡಿಕೊಡುತ್ತೆ ಗೊತ್ತಿಲ್ಲ. ಬಟ್ ಅವ್ರು ವಾಪಸ್ ಬಂದ ನಂತರ ಇದು ಮತ್ತಿನ್ಯಾವ ಹಂತಕ್ಕೆ ಹೋಗುತ್ತೆ ಗೊತ್ತಿಲ್ಲ. ವಾಪಸ್ ಬಂದಮೇಲೆ ಹಿಂಗೆ ಇರ್ತಾರಾ ಇಲ್ವಾ, ಅವಾಗ ಇನ್ನೊಂದಿಷ್ಟೇನೋ ಶಬ್ದಗಳು ಬರುತ್ತಾ, ಅವತ್ತು ತಗಡು ಅಂತ ಆಯಿತು, ಇನ್ಯಾವ ಶಬ್ದಗಳು ಒಳಗೆ ಆಗುತ್ತೋ, ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ.